ಇವತ್ತು ನಾನು ವಾಂಗಿಬಾತ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ತೋರಿಸ್ತೀನಿ, ಬನ್ನಿ. ಈರುಳ್ಳಿ, ಪಲಾವ್ ಎಲೆ, ಚಕ್ಕೆ, ಬದನೆಕಾಯಿ 4, ವಾಂಗಿಬಾತ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ವಾಂಗಿಬಾತನ್ನ ಮಾಡ್ತಾಯಿದ್ದೀನಿ. ಕುಕ್ಕರ್ ಕಾಯ್ದಿದೆ, ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ವಾಂಗಿಬಾತ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೋಬೇಕಾಗುತ್ತೆ. ಚಕ್ಕೆ, ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದೀವಿ. ಬದನೆಕಾಯಿನ ಬೆಂದಿದೆ. ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದಕ್ಕೆ ಚಕ್ಕೆ ಪಲಾವ್ ಎಲೆಲ್ಲ ಆಪ್ಷನ್ನು. ಇದೆಲ್ಲ ಸ್ವಲ್ಪ ಹಾಕೊಂಡ್ರೆ ಏನಂತ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಹಸಿ ವಾಸನೆ ಹೋಗಿದೆ. ನಾನು ಟೊಮೊಟೊ ಯೂಸ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ವಾಂಗಿಬಾತ್ ಅಂತ ಹೇಳಿದ್ರೆ ಹುಣಸೆ ಹುಳಿ ಯೂಸ್ ಮಾಡಿದ್ದಾರೆ. ನಾನಿಲ್ಲಿ ಟೊಮೊಟೊ ಯೂಸ್ ಮಾಡಿ ಬೇರೆ ಟೇಸ್ಟ್ ಬರುತ್ತೆ. ಎಲ್ಲ ಫ್ರೈ ಆಗಿದೆ. ಇವಾಗ ವಾಂಗಿಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. 2ರಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ಮುಚ್ಚಿ ಕುಕ್ಕರ್ ಓಪನ್ ಮಾಡೋಣ. ಈ ಥರ ಆಗಿದೆ ನಮ್ಮ ವಾಂಗಿಬಾತ್. ವ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.